ಒಂದ್ಸತಿ ಬರುತ್ತೆ ಜೂನ್ ಮಂತಲ್ಲಿ. ಸೊ ಇಲ್ಲಿ ಹೇಗೆ ನಡೆಯುತ್ತೆ ಎಲ್ಲ ನೋಡುವ. ಸೊ ಒಂದೊಂದು ಫ್ರೇಮು, ಒಂದೊಂದು ಪ್ರೊಸೀಜರ್, ಒಂದೊಂದು ಹೆಂಗೆ ಕಾರ್ಯ ನಡೆಯುತ್ತೆ ಅಂತ ತಿಳಿಸ್ಕೊಡೋಣ. ಸೊ ಲೆಟ್ಸ್ ಗೋ. ಸುಮಾರು ಬೆಳಗ್ಗೆ 9:30 10 ಗಂಟೆಗೆ ಅಗಸಿನ ಈ ಪ್ಲೇಸ್ಗೆ ಎಲ್ಲ ಜನಗಳು ಸೇರ್ತಾರೆ. ಇಲ್ಲಿ ಬೇರೆ ಬೇರೆ ಊರಿಂದ ಬರ್ತಾರೆ, ಬೆಂಗಳೂರಿಂದನೂ ಬಂದಿರ್ತಾರೆ. ನಾವು ಬಂದಿದ್ವಿ ನಮ್ಮ ಊರಿಗೆ. ಇಲ್ಲಿ ಕೆರೆಯಮ್ಮನ ನೋಡಲು ಎಲ್ಲರೂ ಬಂದಿರ್ತಾರೆ, ಎಲ್ಲ ಪೂಜೆ ಮಾಡಿಸ್ತಾರೆ. ಈ ಬಂಡಿ ಮೇಲೆ ಕೆರೆಯಮ್ಮನ ಕೂಡಿಸ್ತಾರೆ. ಇಲ್ಲಿ ಹೇಗೆ ಬಂತು ಈ ಜಾಗಕ್ಕೆ, ಆ ಬಂಡಿ ಹೇಗೆ ಬಂತು ಅನ್ನೋ ತಿಳಿಸ್ಕೊಳ್ಳೋಕ್ಕೆ ಒಂದು ಹಿಂದಿನ ದಿನ ಹೋಗಬೇಕಾಗುತ್ತೆ. ಸೊ ಹಿಂದಿನ ದಿನ ಇಲ್ಲಿ ಎಲ್ಲರೂ ಗಣ್ಯರು, ಹಿರಿಯ ವ್ಯಕ್ತಿಗಳು ಬಂದ್ಬಿಟ್ಟು ಬಂಡಿನ ಅಲಂಕಾರ ಮಾಡ್ತಾರೆ. ಬಂಡಿನ ಅಲಂಕಾರ ಮಾಡಿ ಸೊ ಇಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಬಂದು ನೋಡ್ಬೋದು, ಎಲ್ಲ ನಮಸ್ಕಾರ ಮಾಡಿ ಹೋಗ್ತಿದ್ದಾರೆ. ಚಕ್ರ ಫುಲ್ಲು ಕಲ್ಲಿಂದ ಇರುತ್ತೆ, ಕಲ್ಲಿನ ಚಕ್ರ ಇರುತ್ತೆ. ಅದಾದಮೇಲೆ ಬಂಡಿಯ ಒಂದು ಪಾಡುಗಳು ಒಂದೊಂದು ಮನೆಯಿಂದ ತರ್ತಾರೆ. ಪ್ರತಿ ವರ್ಷ ಆಗ್ತಿರುತ್ತೆ. ಸೊ ಪ್ರತಿ ವರ್ಷವೂ ಇದು ಹಂಗೆ ಸಂಪ್ರದಾಯ ನಡೀತಿರುತ್ತೆ. ನಮ್ಮ ಊರಿನ ಪಂಚಾಯತ್ ಆಫೀಸು ಇದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಬರ್ತಾರೆ. ಸೊ ಎಲ್ಲ ಊರಿನ ಕರುಗಳು ಏನೇನಿದ್ದಾವೆ ಒಂದು ಬಂಡಿಗೆ ಕಟ್ತಾರೆ. ಎಲ್ಲ ಅಂದರೆ ಯಾವ್ಯಾವುದು ವರ್ಷ ಬಂಡಿಗೆ ಕಟ್ತಾ ಇರ್ತಾರೆ. ಅವು ಎತ್ತುಗಳನ್ನ ಕಟ್ತಾ ಇರ್ತಾರೆ. ಇಲ್ಲಿಂದ ನಮ್ಮ ಕೆರೆಯಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಬಂಡಿನ ರಾತ್ರಿ ಸುಮಾರು 11 ಗಂಟೆ ಹಂಗೆ ಕೆರೆಯಮ್ಮ ದೇವಸ್ಥಾನಕ್ಕೆ ತರ್ತಾರೆ. ದೇವಿಯನ್ನು ಬಂಡಿ ಮೇಲೆ ಕೂರಿಸಿ ಫುಲ್ಲು ಎತ್ತುಗಳನ್ನೆಲ್ಲ ಮತ್ತೆ ಕಟ್ಬಿಟ್ಟು ನಮ್ಮ ಊರಿನ ಕಡೆಗೆ ಹೋಗ್ತಾರೆ. ಹೋಳಿ ಅಂತೀವಿ ನಾವು. ಅಲ್ಲಿ ಹೋಗ್ತಾರೆ. ಅಲ್ಲಿ ಎಲ್ಲ ಮತ್ತೆ ಎಲ್ಲ ಅಲಂಕಾರ ಏನೇನು ಮಾಡಿರ್ತಾರೆ ತೆಗೆದ್ಬಿಟ್ಟು ದೇವಿನ ಮತ್ತೆ ಕೆರೆಯಲ್ಲಿ ಹರಿಯೋ ನದಿ ಈ ಥರ ಹರಿಯೋ ಹೊಳೆಯಲ್ಲಿ ಸ್ನಾನ ಮಾಡಿಸ್ತಾರೆ. ಸೊ ಎಲ್ಲರೂ ಮಾಡ್ಸೋಕ್ಕಾಗಲ್ಲ, ಅದು ಒಂದು ದೈವತ್ವ ಇರುತ್ತೆ. ಒಂದು ಜಾತಿ ಅಥವಾ ಒಂದು ಜನಾಂಗದವರು ಮಾತ್ರ ಸ್ನಾನ ಮಾಡಿಸ್ಬೇಕಾಗಿದೆ. ಸೊ ಯಾಕಂದರೆ ಇದು ತಲಾಂತರದಿಂದ ಬಂದಿದ್ದ ಸಂಪ್ರದಾಯ ಇದು. ಅವ್ರು ಮಾತ್ರ ಸ್ನಾನ ಮಾಡಿಸ್ತಾರೆ. ನಾವು ಹೂಗಾರ ಜನಾಂಗದವರು ತಾಯಿಯನ್ನು ಪೂಜೆ ಮಾಡ್ತೀವಿ. ಇದು ಬರೀ ಹರಿಯುವ ಹೊಳೆಯಲ್ಲಿ ಮಾತ್ರ ಮಾಡಬೇಕು. ಸೊ ಅದಾದಮೇಲೆ ಎಲ್ಲ ಪೂಜೆ ಮಾಡಾದ್ಮೇಲೆ ದೀಪವನ್ನು ಬಿಡ್ತಾರೆ ಒಳಗೆ. ಅದು ಹರಿತಾ ಹಾಗೆ ಹೋಗುತ್ತೆ. ಸುಮಾರು 10 ನಿಮಿಷ ಹಾಗೆ ಹರ್ಕೊಂಡು ಹೋಗುತ್ತೆ, ಅದು ಆರಲ್ಲ. ಅದಾದಮೇಲೆ ಮತ್ತೆ ದೇವಿಯನ್ನು ಮಂಡಿ ಮೇಲೆ ಕೂಡಿಸ್ತಾರೆ. ಎಲ್ಲ ಕೂಡಿಸ್ಬಿಟ್ಟು ಮತ್ತೆ ಏನೇನು ಅಲಂಕಾರ ಮಾಡಬೇಕಲ್ಲ ಅಲಂಕಾರ ಮಾಡ್ತಾರೆ. ಆಮೇಲೆ ಭಕ್ತಾದಿಗಳು ಏನೇನು ತಾಯಿಗೆ ಉಡುಗೊರೆಯಾಗಿ ಕೊಡಬೇಕು, ಏನೇನು ಲೈಕ್ ಸೀರೆಯನ್ನೆಲ್ಲ ಉಡಿಸ್ತಾರೆ. ಇಲ್ಲೆಲ್ಲ ಅಲಂಕಾರ, ಬೇಸಿಕ್ಸ್ ಅಲಂಕಾರ ಎಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಇಲ್ಲಿ ಹೊಳೆಯಿಂದ ಬಿಡ್ತಾರೆ ಬಂಡಿಯನ್ನು. ಸೊ ಇಲ್ಲಿಂದ ಬಂಡಿ ಹೊರಡುತ್ತೆ. ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ, ಕತ್ಲಿದೆ ಯಾಕಂದರೆ ಸುಮಾರು 1 ಗಂಟೆ 2 ಗಂಟೆ ಆಗಿರುತ್ತೆ. ಇಲ್ಲಿಂದ ಬಂಡಿ ಹೊರಡುತ್ತೆ. ಸೊ ಇಲ್ಲಿಂದ ಕೆರೆಯಿಂದ ಬಂಡಿ ಹೊರಡ್ಬಿಟ್ಟು ಅಗಸಿ ಅಂತ ಹೇಳಿದ್ನಲ್ಲ, ಊರಿಂದ ಹೊರಗೆ ಹೋಗ್ಬಿಟ್ಟು ಅಗಸಿಯಲ್ಲಿ ಬಂಡಿಯನ್ನು ನಿಲ್ಲಿಸ್ಬಿಟ್ಟು ಬೆಳಗ್ಗೆ ತೋರಿಸಿದ್ನಲ್ಲ ಆ ಕಾರ್ಯಕ್ರಮ ಶುರು ಆಗುತ್ತೆ. ಇಲ್ಲಿ ಅಗಸಿಗೆ ಬಂಡಿನ ತಂದು ನಿಲ್ಲಿಸ್ತಾರೆ. ಅಗಸಿ ಎಂಟ್ರೆನ್ಸಲ್ಲಿ ಚಿಕ್ಕ ಕರಿನ ಕಡಿತಾರೆ, ಅಂದರೆ ಕುರಿಮರಿನ ಅಲ್ಲಿ ಹೊಸ್ತಲು ಅಂತ ಇದೆ ಸ್ವಲ್ಪ. ಸೊ ಅಲ್ಲಿ ಮೇಲೆ ಅದರದ್ದು ಕರಳು ಬೀಳೋ ಥರ ಕಡಿತಾರೆ. ಕಡಿದ್ಬಿಟ್ಟು ಬಂಡಿ ಅಲ್ಲಿಂದ ಹೊರಡುತ್ತೆ. ಇಲ್ಲಿ ಕುರಿಮರಿನ ಕಡಿತಾರೆ. ಈಗ ಕಡಿದ ನಂತರ ಇಲ್ಲಿಂದ ಬಂಡಿ ಬಿಡುತ್ತೆ. ಕೆರೆಯಮ್ಮನ ಕೂಡಿಸ್ಕೊಂಡು ಬಂಡಿ ಇಲ್ಲಿಂದ ಬಿಡುತ್ತೆ. ಬಂಡಿ ಈಗ ಹನುಮಂತನ ದೇವಸ್ಥಾನ ಇದೆ, ಅಲ್ಲಿಂದ ಕೆರೆಯಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಇದು ಹನುಮಂತನ ದೇವಸ್ಥಾನ. ಇಲ್ಲಿಂದ ಈ ದಾರಿಯ ಮುಖಾಂತರ ಕೆರೆಯಮ್ಮ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂಡಿಯಿಂದ ಕೆರೆಯಮ್ಮ ದೇವಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಮತ್ತೆ ಎಲ್ಲ ಜನ ಸೇರಿಬಿಟ್ಟು ಎಲ್ಲ ಬಂಡಿಯಿಂದ ಎಲ್ಲ ಏನೇನು ಅಲಂಕಾರ ಮಾಡಿರ್ತಾರೆ,
ಒಂದು ತೆಗೆದ್ಬಿಟ್ಟು ದೇವಿಯನ್ನು ಮತ್ತೆ ಪುನಃ ದೇವಸ್ಥಾನದಲ್ಲಿ ಮತ್ತೆ ನೆಲೆಸ್ತಾರೆ, ಅಲ್ಲಿ ಮತ್ತೆ ಕೂಡಿಸ್ತಾರೆ. ಅದಾದ ನಂತರ ಬಂಡಿಗೆ ಯಾರ್ಯಾರು ಆಕಳುಗಳನ್ನು ಕರುಗಳನ್ನು ಕಟ್ಟಬೇಕು, ಬಂಡಿಯಿಂದ ಅವರಿಗೆ ಆಶೀರ್ವಾದ ಬರುವ ತರಹ ಈ ಸಂಪ್ರದಾಯ ನಡೆಯುತ್ತೆ. ಒಂದೊಂದು ಜನಾಂಗದವರು ಅವರವರ ಆಕಳುಗಳನ್ನು ಬಂಡಿಗೆ ಕಟ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ದೂರ ಮೆರವಣಿಗೆ ಮಾಡಿಸ್ತಾರೆ. ಇದು ನಮ್ಮ ಫ್ರೆಂಡು ದೋಸ್ತನ ಆಕಳುಗಳು, ಗೌಡ್ರ ಆಕಳುಗಳು ಎಲ್ಲ ಚೆನ್ನಾಗಿ ಪೇಂಟ್ ಮಾಡಿ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಕುಲಕರ್ಣಿಯವರು ಮತ್ತು ಬಾರ್ಕಲಾಕವರು, ಮಜ್ಜಿಗೆಯವರು ಬರ್ತಾರೆ. ಇದು ಅಗಸಿ ಇಲ್ಲಿ ಆಲ್ರೆಡಿ ಕರಿ ಕಟ್ಟಿರ್ತಾರೆ. ಇದು ಗೌಡ್ರ ಎತ್ತುಗಳು, ಭಾರಿ ಬರ್ಕಮ್ಮಿಂದ ಎಲ್ಲ ತಯಾರಿಸಿರ್ತಾರೆ, ಎಲ್ಲ ಪೇಂಟ್ ಮಾಡಿರ್ತಾರೆ, ಎಲ್ಲ ಅಲಂಕಾರ ಮಾಡಿರ್ತಾರೆ. ಇವುಗಳನ್ನು ಇಲ್ಲಿಂದ ಏನೆಲ್ಲ ನಮಸ್ಕಾರ ಮಾಡಿಬಿಟ್ಟು, ಮತ್ತು ಇದು ಗೌಡ್ರ ಮನೆಯಿಂದ ಬಂದಿರ್ತಾರೆ ಇವರೆಲ್ಲ. ಎಲ್ಲ ಎತ್ತುಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಈ ವರ್ಷ ಅವ್ರ ಎತ್ತೇ ಬರ್ತಾರೆ. ಇಲ್ಲಿಂದ ಎತ್ತುಗಳು ಚೇಂಜ್ ಆಗೋಲ್ಲ, ಬಂಡಿಗೆ ಕಟ್ಟಿರೋದು. ಸೊ ಈ ಪಾಯಿಂಟಲ್ಲಿ ಇದು ಪಂಚಾಯತ್ ಆಫೀಸು ಅಂತ ಹೇಳಿದ್ನಲ್ಲ, ಪಂಚಾಯತ್ ಆಫೀಸಲ್ಲಿ ಕುಲಕರ್ಣಿಯಿಂದ ಮನೆಯಿಂದ ಅವರು ಒಬ್ಬರು ವ್ಯಕ್ತಿಗಳು ಬರ್ತಾರೆ, ಕರಿಕೊಡೆಯವರು ಅಂತ ಇರ್ತಾರೆ. ಅವ್ರ ಮನೆಯಲ್ಲೇ ಅದು ಕತ್ತಿ, ಖಡ್ಗ, ತಲ್ವಾರ್ ಏನಿದೆ ಅದು ಅವ್ರ ಮನೆಯಿಂದನೇ ಬರುತ್ತೆ. ಅವರೇ ಕರಿ ಏನು ಕಟ್ಟಿರ್ತಾರೆ ಅಲ್ಲಿ ಅಗಸಿಯಲ್ಲಿ ತೋರಿಸಿದ್ದೆ ಮುಂಚೆ ರಾತ್ರಿ ವೇಳೆ ಕಡಿತಾರೆ. ಸೊ ಇವರು ಕುಲಕರ್ಣಿ ಅವರು ಇಲ್ಲಿ ಬಂದು ಅವ್ರನ್ನ ಕೂಡಿಸ್ತಾರೆ. ಎಲ್ಲ ಎತ್ತುಗಳನ್ನ ಮತ್ತು ಬಾರ್ಕೋಲ್ ಹಾಕೋರು ನೋಡಿರ್ಬೋದು, ಅಲ್ಲಿ ಕೂತಿರ್ತಾರೆ. ಎಲ್ಲ 3 ಜನನ್ನ ಇಲ್ಲಿ ಭೇಟಿ ಮಾಡಿಬಿಟ್ಟು ಇಲ್ಲಿಂದ ಎಂಕ್ಲಮ್ಮಾಯಿ ಗುಡಿ ಅಂತ ಹೇಳಿದ್ನಲ್ಲ, ಎಂಕ್ಲಮ್ಮಾಯಿ ಗುಡಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಇವರೇ ಬಾರ್ಕಲ್ ಹಾಕೋರು ಮತ್ತು ಕರಿಕೊಡೆಯವರು, ಮಜ್ಜಿಗೆಯವರು ಮತ್ತು ಕುಲಕರ್ಣಿಯವರು ಇವರು. ಇಲ್ಲಿ ಎಂಕ್ಲಮ್ಮಾಯಿ ಗುಡಿ ಹತ್ರ ಬಂದ್ಬಿಟ್ಟು ಎಲ್ಲರೂ ಕೆಲವು ಸುತ್ತುಗಳನ್ನ ಬಂಡಿ ಸುತ್ತಬಿಟ್ಟು ಏರ್ತಾರೆ. ಕುಲಕರ್ಣಿಯವರು ಮತ್ತು ಮಜ್ಜಿಗೆಯವರು, ಬಾರ್ಕಲ್ ಹಾಕೋರು ಬಂಡಿ ಮೇಲೆ ಏರ್ತಾರೆ. ಇವರು ಹೇಗೆ ಅಂದರೆ ಕೃಷ್ಣ ಮತ್ತು ಅರ್ಜುನ ಅವರು ಸಮಾನವಾಗಿ ಇವ್ರನ್ನ ಈ ಬಂಡಿಯ ಮೇಲೆ ನೋಡ್ತಾರೆ. ಎಂಕ್ಲಮ್ಮಾಯಿಗಳಿಂದ ಬಿಟ್ಟಿದ ತಕ್ಷಣ ಊರ ಹಿಂದಿಂದ ಅಕ್ಷಿ ಅಂತ ಹೇಳಿದ್ನಲ್ಲ, ಅಲ್ಲಿ ಕಟ್ಟಿರ್ತಾರಲ್ಲ ಕರಿ, ಅಲ್ಲಿಂದ ಹೋಗಲ್ಲ, ಒಂದು ಶಾರ್ಟ್ ಟರ್ನ್ ಇದೆ, ಅಲ್ಲಿಂದ ಹೋಗ್ಬಿಟ್ಟು ಎತ್ತುಗಳನ್ನ ಚೇಂಜ್ ಮಾಡಿಸಿ ಹಿಂದಿನ ದಾರಿಯಿಂದ ಗುಡಿ ಹತ್ರ ತರ್ತಾರೆ ಬಂಡಿನ. ಇಲ್ಲಿ ಒಂದು ಎಲ್ಲ ಎತ್ತುಗಳನ್ನ ಚೇಂಜ್ ಮಾಡ್ತಾರೆ. ಸೊ ಚೇಂಜ್ ಮಾಡಿ ಎಲ್ಲ ಜನಾಂಗದವ್ರು ಯಾರ್ಯಾರು ಇಷ್ಟಪಟ್ಟಿರ್ತಾರೆ ಕಟ್ಟಲಿಕ್ಕೆ ಬಂಡಿಗೆ, ಎಲ್ಲರೂ ಕಟ್ಕೊಂಡು ಇಲ್ಲಿ ಈ ಪಾಯಿಂಟಿಂದ ಸ್ಟ್ರೈಟ್ ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ ಬಂಡಿ. 1 ಫ್ಲೋರ್ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಬಾರ್ಕಲ್ ಹಾಕೋರು ಮತ್ತು ಕುಲಕರ್ಣಿಯವರು ಬಂಡಿಯಿಂದ ಇಳಿದ್ಬಿಟ್ಟು ತಾಯಿ ಆಶೀರ್ವಾದ ತೊಗೊಳಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಮತ್ತೆ ಬಂಡಿ ಮೇಲೆ. ಸೊ ಇಲ್ಲಿ ಹೊಡ್ಡು ಅಂತ ಇದೆ, ಸೊ ಹೊಡ್ಡಿಯಿಂದ ಬಂಡಿ ಬಿಡುತ್ತೆ. ಇಲ್ಲಿ ಜನ ತಮ್ಮ ವಾಹನಗಳನ್ನು ಪೂಜೆ ಮಾಡಿ ಇಲ್ಲಿ ತಾಯಿ ಆಶೀರ್ವಾದಕ್ಕೋಸ್ಕರ ಎಲ್ಲ ವಾಹನಗಳನ್ನು ಇಲ್ಲಿ ನಿಲ್ಲಿಸಿರ್ತಾರೆ. ಇಲ್ಲಿ ನೋಡ್ಬೋದು ಇಷ್ಟೊಂದು ಲಾರಿಗಳನ್ನು ಎಲ್ಲ ತಯಾರು ಮಾಡಿ ಅಲಂಕಾರ ಮಾಡಿ ಎಲ್ಲ ನಿಲ್ಲಿಸಿರ್ತಾರೆ.
ಇಲ್ಲಿ ಕುಲಕರ್ಣಿ ಅವರ ಮನೆಯಿಂದ ಇಬ್ಬರು ಕುಲಕರ್ಣಿ ಅವರು ಮತ್ತು ಬಾರ್ಕಲಾಕ್ ಅವ್ರನ್ನ ಕರ್ಕೊಂಬರ್ತಾರೆ. ಇಲ್ಲಿ ಹಾಲು ತುಪ್ಪ ಕುಡಿಯೋಕೆ ಹೋಗಿರ್ತಾರೆ. ಅಲ್ಲಿ ಬಂಡಿ ಹೊಟ್ಟಿಂದ ಬಿಟ್ಟಿರುತ್ತಲ್ಲ ಅಲ್ಲಿ. ಅದಾದಮೇಲೆ ಇಲ್ಲಿ ಹಾಲು ತುಪ್ಪ ಕುಡಿದ್ಬಿಟ್ಟು ಮತ್ತೆ ಸೀದಾ ಅಗಸಿಗೆ ಬರ್ತಾರೆ. ಸಂಜೆ ಬಂಡಿ ಬಿಟ್ಟಿರೋದು ಹಿಂದೆಯಿಂದ ಇಲ್ಲಿ ಅಗಸಿಗೆ ಬಂದಿರುತ್ತೆ. ಈಗ ಬರೋ ದೃಶ್ಯನೇ ಮಹತ್ವವಾದದ್ದು. ಇಲ್ಲಿ ಕುಲಕರ್ಣಿ ಅವರು ತಲವಾರಿಂದ ಕರಿ ಕಡಿತಾರೆ. ಅಲ್ಲಿಗೆ ಜಾತ್ರಾ ಮುಗಿಯುತ್ತೆ. ನಂತರ ಇಬ್ಬರಿಗೂ ಪಂಚಾಯತ್ ಆಫೀಸಿನಲ್ಲಿ ಕರೆದ್ಬಿಟ್ಟು ಅವರೆಲ್ಲ ಅಲ್ಲಿ ಹೋಗಿ ಅವರಿಗೆ ಸನ್ಮಾನ ಏನೇನು ಹುಡುಗರಿಗೆಲ್ಲ ಕೊಟ್ಬಿಟ್ಟು ಮತ್ತು ಬಂಡಿನ ಪಂಚಾಯತ್ ಆಫೀಸ್ ಮುಂದೆ ಇಲ್ಲಿ ತಂದು ನಿಲ್ಲಿಸ್ತಾರೆ. ಮಾರನೇ ದಿನ ಪಂಚಾಯತ್ ಆಫೀಸ್ ಮುಂದೆ ಗೀಗಿ ಪದ ಹಾಡ್ತಾರೆ. ಕುಸ್ತಿ ಕೂಡ ನಡೆಸ್ತಾರೆ. ಬೇರೆಯವರಿಂದ ಬಂದ್ಬಿಟ್ಟು ಎಲ್ಲ ಸ್ಪರ್ಧಿಗಳು ಕುಸ್ತಿ ಆಡ್ತಾರೆ ಇಲ್ಲಿ. ಕೆರಿಯಮ್ಮನ ಹತ್ರ ಎಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ತಗೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆದ. ವ್ಲಾಗ್ನ ಮುಗಿಸ್ತಾ ಅಲ್ಲಿ ಚಿಕ್ಕ ಪುಟ್ಟ ತಪ್ಪಾದರೆ ಶ್ರಮಿಸ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.